ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ ಮಂಗಳೂರು ಇವರ ಮೂಲಕ ನಡೆಸಲ್ಪಡುವ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯಕ್ಷಗಾನ ನಾಟ್ಯ ತರಗತಿಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಗೌರವಾನ್ವಿತ ಅತಿಥಿ ಅಭ್ಯಾಗತರು ಹಾಗೂ ಎಸ್ಡಿಎಂಸಿಯ ಅಧ್ಯಕ್ಷರು ಇವರೆಲ್ಲರನ್ನೂ ಕೂಡ ವೇದಿಕೆಗೆ ಗೌರವಪೂರ್ವಕವಾಗಿ ಕರೆತರಬೇಕಾಗಿ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಲ್ಲಿ ವಿನಮ್ರವಾಗಿ ವಿನಂತಿಸುತ್ತಿದ್ದೇವೆ. ನಡೆಯಬೇಕಾದರೆ ಈ ದೇವರ ಅನುಗ್ರಹ ಅತಿ ಅಗತ್ಯ. ಇದೀಗ ದೇವರ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ನಮ್ಮ ಶಾಲಾ 6ನೇ ತರಗತಿಯ ವಿದ್ಯಾರ್ಥಿನಿಯರು. ಮನದಲ್ಲಿ ಶಾಂತಿಯ ರೂಪದಿ ನೆಲೆಸು, ನಡೆ ನುಡಿಯಲ್ಲಿ ಶುದ್ಧತೆಯನ್ನು ಬೆಳೆಸು, ಶಕ್ತಿ ನೀನೆ ಹರಸು. ಹೇ ಜ್ಞಾನ ಜ್ಯೋತಿಯೇ ಬಾಳ ಶಕ್ತಿ, ಕೈ ಹಿಡಿದು ನಡೆಸು. ನಮ್ಮ ಸಂಸ್ಕೃತಿಯಲ್ಲಿ ಅತಿಥಿ ದೇವೋಭವ ಎಂಬುದು ಶ್ರೇಷ್ಠ ಮೌಲ್ಯ. ಇಂದಿನ ಈ ಶುಭ ಸುದಿನದಲ್ಲಿ ನೆರೆದಿರುವ ಎಲ್ಲಾ ಅತಿಥಿ ಅಭ್ಯಾಗತರನ್ನು ಆದರದಿಂದ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಮುಖ್ಯ ಗುರುಗಳಾದ ಶ್ರೀಯುತ ಶಿವಾನಂದ ಸರ್ ಇವರು. ಆತ್ಮೀಯರೇ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಮಂಗಳೂರು ಇದರ ಹೆಸರನ್ನ ಕೇಳುವಾಗ ನಮ್ಮ ಮನದಲ್ಲಿ ಆನಂದ ತುಂಬಿ ತುಳುಕುತ್ತದೆ. ಕಾರಣ ಇಷ್ಟೇ, ಅದೆಷ್ಟೋ ಸಾವಿರ ಸಾವಿರ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಸವಿಯನ್ನ ಉಣಬಡಿಸಿದಂತಹ ಮಹತ್ ಸಂಸ್ಥೆ ಎನ್ನುವುದಕ್ಕೆ ಹೆಮ್ಮೆಯಾಗುತ್ತದೆ. ನಾವು ಪಾಲ್ಗೊಂಡಿದ್ದೇವೆ. ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವವರು ನಮ್ಮ ಶಾಲೆಯ ಎಸ್ಡಿಎಂಸಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಮೀರ್ ಸಹದಿಯವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲೆಯ ಶಾಲಾ ನಾಯಕಿ ಕನ್ಯಾಶ್ರೀವರು ಪುಷ್ಪವನ್ನು ನೀಡಿ ಸ್ವಾಗತಿಸುತ್ತಾರೆ. ಇನ್ನು ಈ ಸಮಾರಂಭದ ಈ ಯಕ್ಷಗಾನ ನಾಟ್ಯ ತರಬೇತಿಯ ತರಗತಿಯನ್ನ ಉದ್ಘಾಟನೆ ಮಾಡಿಕೊಳ್ಳಿರುವರು ಶ್ರೀಯುತ ವಾಸುದೇವ ಐತಾಳ್ರವರು. ಇವರು ಅಮೆರಿಕದ ಪ್ರಜೆ ಅಂತ ನಾವು ಹೇಳ್ಕೊಂಡಿದ್ದೇವೆ. ಅಮೆರಿಕದಲ್ಲಿ 30 ವರ್ಷಗಳ ಕಾಲ ಸುದೀರ್ಘವಾದಂತಹ ಸೇವೆಯನ್ನ ತಾವು ಮಾಡಿದವರು. ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡಿದವರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಎನ್ನುವಂತಹ ಸಂಸ್ಥೆಯ ಆ ಕಾರ್ಯವೈಖರಿಯನ್ನ ನೋಡಿ, ಅದರ ಸೇವೆಯನ್ನ ನೋಡಿ ಅದಕ್ಕೆ ಮನಸೋತವರಂತೆ ತಾವು. ಇಂದು ಈ ನಮ್ಮ ಬೆಳ್ತಂಗಡಿ ಶಾಲೆಯ ನಮ್ಮಿ ಜ್ಞಾನ ದೇಗುಲದಲ್ಲಿ ತಾವು ಪಾಲ್ಗೊಂಡದ್ದು ನಮಗೆ ಅತ್ಯಂತ ಸಂತೋಷವಾಗ್ತದೆ ಸರ್. ಒಬ್ಬ ಇಂಜಿನಿಯರ್ ಆಗಿ ಅಮೆರಿಕದಲ್ಲಿ ಕೆಲಸವನ್ನ ಮಾಡಿ ಈ ದೇಶದಲ್ಲಿ ಅನೇಕ ಶಾಲೆಗಳಲ್ಲಿ ವಿದ್ಯಾರ್ಜನೆಯನ್ನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಯಕ್ಷ ಶಿಕ್ಷಣವನ್ನ ನೀಡುವಲ್ಲಿ ತಮ್ಮ ಪಾತ್ರ ಹಿರಿದು ಎನ್ನುವುದನ್ನ ನಾವು ಕೇಳಿಕೊಂಡಿದ್ದೇವೆ. ಇನ್ನು ನಮ್ಮ ಶಾಲೆಯ ಈ ನಾಟ್ಯ ತರಬೇತಿಯ ಉದ್ಘಾಟನೆ ತಮ್ಮ ಅಮೃತ ಹಸ್ತದಿಂದ ಮಾಡಲಿರುವಂತಹ ಶ್ರೀಯುತ ವಾಸುದೇವ ಐತಾಳ್ ಸಂಚಾಲಕರು, ಯಕ್ಷ ಶಿಕ್ಷಣ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಶಾಲೆಯ ಉಪನಾಯಕ ಮಾಸ್ಟರ್ ಲೋಹಿತ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸುತ್ತಾರೆ. ಇನ್ನೋರ್ವರು ವೇದಿಕೆಯಲ್ಲಿ ಶೋಭಿಸುತ್ತಿರುವವರು ಯಕ್ಷ ಸಂಘಟಕರು ಅಂತ ಹೇಳಿದ್ರೆ ಪಕ್ಕ ಎಲ್ಲರಿಗೂ ನೆನಪಾಗುವುದು ಅದು ಭುಜಬಲಿ, ಅದು ಧರ್ಮಸ್ಥಳದ ಭುಜಬಲಿ ಅಂತಹ ತಾವು ಈ ನಮ್ಮ ಶಾಲೆಯಲ್ಲಿ ನಮ್ಮ ಜ್ಞಾನ ದೇಗುಲದಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡಿದ್ದೀರಿ. ಬಹಳ ಸಂತೋಷವಾಗ್ತದೆ. ಎಲ್ಲರ ಪರವಾಗಿ ನಿಮಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಶ್ರೀಯುತರಿಗೆ ನಮ್ಮ ಶಾಲೆಯ ಗೃಹ ಮಂತ್ರಿ ಮಾಸ್ಟರ್ ಪೂರ್ಣೇಶ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸುತ್ತಾರೆ. ಇನ್ನೋರವರು ಬಹಳ ಮುಖ್ಯವಾಗಿ ಇರುವಂತದ್ದು ತನ್ನ ಯುವ ಪ್ರತಿಭೆ ಅಂತ ಹೇಳಬಹುದು. ಸುರೇಶ್ ಶೆಟ್ರು ಹಾಗಲ್ಲ. ಒಂದು ಯಕ್ಷ ಸಂಘಟನೆ ಆಗಬೇಕು, ಯಕ್ಷಗಾನ ಎಲ್ಲಿಯೂ ಹರಡಬೇಕು, ಯುವಕರಲ್ಲಿಯೂ ವಿದ್ಯಾರ್ಥಿಗಳಲ್ಲಿಯೂ ಆ ಯಕ್ಷಗಾನದ ಆ ಶಿಕ್ಷಣ ಮುಟ್ಟಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಪಡುವರು ಅವರು.
ಬೆಳ್ತಂಗಡಿ ತಾಲೂಕು ಘಟಕದ ಅಧ್ಯಕ್ಷರಾಗಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸದಸ್ಯರಾಗಿ ಇಂದು ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡಿದ್ದೀರಿ. ನಿಮಗೆ ನಮ್ಮ ಶಾಲೆಯ ಪರವಾಗಿ, ಎಲ್ಲರ ಪರವಾಗಿ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರ್. ಶ್ರೀಯುತರಿಗೆ ನಮ್ಮ ಶಾಲೆಯ ರಕ್ಷಣಾ ಮಂತ್ರಿ ಮಾಸ್ಟರ್ ರೋಹಿತ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸುತ್ತಾರೆ. ಇನ್ನೋರ್ವರು ಶಿತಿಕಂಠ ಭಟ್. ನಾವು ಕುಣಿದಾಗ ಅನೇಕ ಸಲ ಚೆಂಡೆ ಮದ್ದಲೆಯನ್ನು ಬಾರಿಸಿದವರು. ಈಗಲೂ ನೆನಪುಂಟು ನನಗೆ. ಬೆಳ್ತಂಗಡಿಯಲ್ಲಿ ಇದ್ದು ಅನೇಕ ಕಡೆಗಳಲ್ಲಿ ಯಕ್ಷಗಾನದ ಕಂಪನ್ನ ಪಸರಿಸಿದವರು. ಅದರ ಪರಿಮಳ ಏನು ಅಂತೇಳಿ ಬೆಳ್ತಂಗಡಿ ತಾಲೂಕಿನ ಅನೇಕ ಸಂಘ ಸಂಸ್ಥೆಗಳಿಗೆ ಪಸರಿಸಿದವರು. ಇಂದು ಬೆಳ್ತಂಗಡಿ ತಾಲೂಕು ಘಟಕದ ಪಟ್ಲ ಫೌಂಡೇಶನ್ನ ಕಾರ್ಯದರ್ಶಿಯಾಗಿ ತಾವು ಸೇವೆಯನ್ನ ಮಾಡ್ತಾ ಇದ್ದೀರಿ. ಇಂದು ನಮ್ಮಿ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡಿದ್ದೀರಿ, ಬಹಳ ಸಂತೋಷವಾಗ್ತದೆ. ನಿಮ್ಗೆಲ್ಲರ ಪರವಾಗಿ ನಿಮಗೆ ಆತ್ಮೀಯವಾದಂತಹ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇನೆ ಸರ್. ಶ್ರೀಯುತರಿಗೆ ನಮ್ಮ ಶಾಲೆಯ ನೀರಾವರಿ ಮಂತ್ರಿ ಮಾಸ್ಟರ್ ಸುಜನ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸುತ್ತಾರೆ. ಇನ್ನೋರ್ವರು ಬಹಳ ಮುಖ್ಯವಾಗಿ ರಂಗಸ್ಥಳವನ್ನ ಹುಡಿ ಮಾಡಿದವರು ಅಂತ ಹೇಳುದು ನಾವು. ಆ ರಂಗಸ್ಥಳವನ್ನ ಹುಡಿ ಮಾಡುವುದು ಅಂತ ಹೇಳಿದ್ರೆ ಆ ರಂಗಸ್ಥಳದಲ್ಲಿ ಅತ್ಯಂತ ಬಹಳ ಸುಮಧುರವಾಗಿ ನರ್ತಿಸುವಂತಹ ನಾಟ್ಯಗಾರರನ್ನ ನಾವು ರಂಗಸ್ಥಳ ಹುಡಿ ಮಾಡುವವರು ಅಂತ ಹೇಳುದು ನಮ್ಮ ಭಾಷೆ. ಅಂತಹ ರಂಗಸ್ಥಳದಲ್ಲಿ ಮಿಂಚಿದಂತಹ ವ್ಯಕ್ತಿ ಇಂದು ನಮಗೆ, ನಮ್ಮ ವಿದ್ಯಾರ್ಥಿಗಳಿಗೆ ನಾಟ್ಯ ಗುರುಗಳಾಗಿ, ಯಕ್ಷ ಶಿಕ್ಷಕರಾಗಿ ಆಗಮಿಸಿದ್ದಾರೆ. ಅವರೇ ಅರುಣ್ ಕುಮಾರ್ ಧರ್ಮಸ್ಥಳ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಶಾಲೆಯ ವಾಚನಾಲಯ ಮಂತ್ರಿ ಶವಿ ಪಿ ಶೆಟ್ಟಿ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸುತ್ತಾರೆ. ಇನ್ನು ವೇದಿಕೆಯಲ್ಲಿ ಇರುವವರು ಕುಮಾರಿ ಸಾಕ್ಷಿ. ನಾಟ್ಯ ಗುರುಗಳು ಹುಡುಗಿಯರು ಇರ್ತಾರ ಅಂತ ಹೇಳಿಕೊಂಡು ನಮ್ಮ ಮಕ್ಕಳಿಗೆ ಗೊತ್ತಿರ್ಲಿಕ್ಕಿಲ್ಲ. ಈಗ ಸಾಕ್ಷಿಯಾಗಿಯೇ ವೇದಿಕೆಯಲ್ಲಿ ಇದ್ದಾರೆ, ನಿಮಗೆಲ್ಲ ಸಾಕ್ಷಿಯಾಗಿ ಅವರಿದ್ದಾರೆ. ಕುಮಾರಿ ಸಾಕ್ಷಿ ಅವರು ಕೂಡ ಯಕ್ಷರಂಗದಲ್ಲಿ ಮಿಂಚಿದಂತಹ ಪ್ರತಿಮೆ. SDM ಕಾಲೇಜಿನಲ್ಲಿಯೂ ಕೂಡ ಯಕ್ಷ ಶಿಕ್ಷಣವನ್ನ ನೀಡ್ತಾರೆ, ಮಕ್ಕಳಿಗೆ ಕೊಡ್ತಾರೆ ಎನ್ನುವಂತಹ ಸುದ್ದಿ ಉಂಟು. ಓರ್ವಳು ಕುಮಾರಿ ಸಾಕ್ಷಿ, ಇವಳು ಯಕ್ಷಗಾನದಲ್ಲಿ ಯಾವ ವೇಷಕ್ಕೂ ಸೈ ಎನಿಸಿಕೊಂಡಂತಹ ಒಬ್ಬಳು ಹುಡುಗಿ ಇಂದು ನಮ್ಮ ನಾಟ್ಯ ಗುರುಗಳಾಗಿ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲೆಯ ಮಂತ್ರಿಮಂಡಲದ ವಿರೋಧ ಪಕ್ಷದ ನಾಯಕಿ ಕುಮಾರಿ ವರ್ಷಿತಾ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸುತ್ತಾರೆ. ಯಕ್ಷಗಾನ ಎನ್ನುವಂಥದ್ದು ಕೇವಲ ಅದು ನಾಟ್ಯವೋ ಪ್ರದರ್ಶನಕ್ಕಲ್ಲ, ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡುವಂತಹ, ಸಂಸ್ಕಾರ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತಹ ಆ ಕಲೆ, ಅದು ಯಕ್ಷಗಾನ ಕಲೆ. ಆ ಸುರೇಶ್ ಶೆಟ್ಟರ್ ಅಂತ ಕೇಳಿದ್ದೇವೆ, ಎಷ್ಟು ಮಕ್ಕಳು ಬೇಕು ಅಂತೇಳಿ ಯಕ್ಷಗಾನಕ್ಕೆ ನೀವು ಮಾಡುವುದಾದ್ರೆ ಎಷ್ಟು ಕಡಿಮೆ ಪಕ್ಷ ಕನಿಷ್ಠ ಪಕ್ಷ 40 ಮಕ್ಕಳು ಬೇಕು ಅಂತೇಳಿ ನಾವು ಈ ವಿಚಾರವನ್ನ ನಮ್ಮಲ್ಲಿ ಮಕ್ಕಳು ತಿಳಿಸಿದಾಗ ಈಗಾಗಲೇ 90 ಮಕ್ಕಳು ಹೆಸರನ್ನ ನೋಂದಾಯಿಸಿಕೊಂಡಾಗಿದೆ ನಮ್ಮಲ್ಲಿ. 145 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಈ ನಮ್ಮ ಈ ಶಾಲೆ ಅನೇಕ ಸದೃಢ ನಾಗರಿಕರನ್ನ ಕೊಟ್ಟಂತಹ, ಸಮಾಜಕ್ಕೆ ಕೊಟ್ಟಂತಹ ಶಾಲೆ ನಮ್ಮದು. ಹಿಂದೆ ಯಕ್ಷಗಾನ ಆಗಿತ್ತೋ ಏನೋ ಗೊತ್ತಿಲ್ಲ, ಆದರೂ ಕೂಡ ಯಕ್ಷಗಾನದ ತರಗತಿಯನ್ನ ಪ್ರಾರಂಭಿಸುವುದು ಈ ವರ್ಷ ನಾವು. ಸುಮಾರು ಬೆಳ್ತಂಗಡಿಯ ಒಂದು ಮಾದರಿ ಶಾಲೆ ಹೃದಯ ಭಾಗದಲ್ಲಿದ್ದು ಇಂದು PMC KPS ಶಾಲೆಯಾಗಿ ಮಾರ್ಪಟ್ಟು ಈ ಶಾಲೆಯಲ್ಲಿ ಎಲ್ಲಾ ಕಲೆಗಳು ನಮ್ಮಲ್ಲಿ ಸಿಗುತ್ತದೆ ಅಂತ ಆಗಬೇಕು. ಆದ್ದರಿಂದ ನಮ್ಮ ಆ ಕಾರಣದಿಂದಲೇ ಈ ಮಕ್ಕಳಿಗೆ ಎಲ್ಲಾ ಕಲೆಯನ್ನ ಒದಗಿಸಿಕೊಡುವುದರಲ್ಲಿ ಯಕ್ಷಗಾನ ಒಂದು ಹಿಂದೆ ಪಟ್ಲ ಫೌಂಡೇಶನ್ ಎನ್ನುವಂತಹ ಮಹತ್ ಸಂಸ್ಥೆ ಇವತ್ತು
ನಮಗೆ ನಮ್ಮ ಮಕ್ಕಳಿಗೆ ಯಕ್ಷ ಶಿಕ್ಷಣವನ್ನ ನೀಡುತ್ತದೆ ಅಂತ ಹೇಳಿದ್ರೆ ಈ ಶಾಲೆ ಆ ಪಟ್ಲ ಫೌಂಡೇಶನ್ಗೆ ಚಿರ ಋಣಿಯಾಗಿದೆ ಎಂದು ಹೇಳುವುದಕ್ಕೆ ಸಂತೋಷವಾಗ್ತದೆ ನನಗೆ. ಸಂದರ್ಭದಲ್ಲಿ ಬಹಳ ಬ್ಯುಸಿಯಲ್ಲಿ ಇದ್ದಂತಹ ನಮ್ಮ ಕೋಆರ್ಡಿನೇಟರ್ ಬರ್ತೇನೆ, ನಾನು ಸೇರಿಕೊಳ್ತೇನೆ ಅಂತ ಹೇಳಿದ್ರು. ಈಗ ಬಂದಿದ್ದಾರೆ. ಮಾನ್ಯ ಕೋಆರ್ಡಿನೇಟರ್ ಸರ್ ಅವರಿಗೆ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ನಾನು ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರ್. ಶ್ರೀಕರಿಗೆ ನಮ್ಮ ಶಾಲೆಯ ಹಣಕಾಸು ಮಂತ್ರಿ ಕುಮಾರಿ ಪಂಚಮಿ ಗಾಂಧಿ ಅವರು ಪುಷ್ಪ ನೀಡಿ ಸ್ವಾಗತಿಸುತ್ತಾರೆ. ನಾವೆಲ್ಲರೂ ಕೂಡ ಈ ಶಾಲೆಗಾಗಿ ಶ್ರಮಿಸೋಣ. ಎಲ್ಲ ಕಲೆಗಳು ಕೂಡ ನಮ್ಮಲ್ಲಿ ಒಗ್ಗೂಡಿ ಈ ಶಾಲೆ ಇಡೀ ತಾಲೂಕಲ್ಲಿ ರಾಜ್ಯದಲ್ಲಿ ಬೆಳೆಯಲಿ ಅಂತ ಆಶಾಭಾವನೆಯನ್ನ ತಮ್ಮಲ್ಲಿ ವ್ಯಕ್ತಪಡಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಯಕ್ಷಗಾನಂ ವಿಶ್ವಗಾನ. ಶ್ರೀಯುತ ಶಿವಾನಂದ್ ಸರ್ ಅವರು ಸದಾ ಚಟುವಟಿಕೆಯಿಂದ ಕೂಡಿದ್ದು ಯಕ್ಷಗಾನದ ಬಗ್ಗೆ ಅಪಾರ ಒಲವು ಆದರದೊಂದಿಗೆ ಯಕ್ಷಗಾನ ಕಲೆಯನ್ನು ಸ್ವತಃ ಮೈಗೂಡಿಸಿಕೊಂಡಿರುವವರು. ಸರ್, ತಮಗೆ ಆದರದ ಸ್ವಾಗತ. ಅಂತೆಯೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲಾ SDMC ಸದಸ್ಯರಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲಾ ವಿದ್ಯಾಭಿಮಾನಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಮುಖ್ಯ ಶಿಕ್ಷಕರಿಗೆ ನಮ್ಮ ಶಾಲೆಯ ವಾರ್ತಾ ಮಂತ್ರಿ ಕುಮಾರಿ ಶಿಫಾನಾ ಇವರು ಪುಷ್ಪ ನೀಡಿ ಸ್ವಾಗತಿಸುತ್ತಾರೆ. ಜ್ಞಾನವೆಂಬ ಬೆಳಕು ಅಜ್ಞಾನದ ಅಂಧಕಾರವನ್ನು ದೂರ ಮಾಡಿ ನಮ್ಮೆಲ್ಲ ಜೀವನದಲ್ಲಿ ಜ್ಞಾನ ಮತ್ತು ಯಶಸ್ಸಿನ ಬೆಳಕನ್ನು ಪ್ರಕಾಶಿಸಲಿ ಎಂಬ ಆಶಯದೊಂದಿಗೆ ಇದೀಗ ದೀಪ ಪ್ರಜ್ವಲನ ಕಾರ್ಯಕ್ರಮ ಶ್ರೀಯುತ ವಾಸುದೇವ ಐತಾನ್ ಸಂಚಾಲಕರು ಯಕ್ಷ ಶಿಕ್ಷಣ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್. विनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् चन्द्रादीपनमोस्तुते दीपब्रह्मरूपस्त्वं ज्योतिषां प्रभुरव्ययः दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छामि मे सदा रवेरस्तं समारभ्य. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ, ಪೋಷಕರೇ, ಶಿಕ್ಷಕ ವೃಂದದವರೇ ಹಾಗೂ ಮುದ್ದು ಮಕ್ಕಳೇ, PM ಶ್ರೀ KPS ಶಾಲೆಯಲ್ಲಿ ಯಕ್ಷ ಶಿಕ್ಷಣದ ಅಭಿಯಾನವನ್ನ ಈ ವರ್ಷದಿಂದ ಆರಂಭಿಸುವ ಒಂದು ಸುಸಂದರ್ಭ. ಇಂತಹ ಸುಸಂದರ್ಭದಲ್ಲಿ ಭಾಗವಹಿಸುವ ಒಂದು ಅವಕಾಶ ಬಹಳ ಖುಷಿಯನ್ನು ಕೊಟ್ಟಿದೆ. ಯಕ್ಷಗಾನದಲ್ಲಿ ನಿಮಗೆಲ್ಲ ತಿಳಿದಂತೆ 4 ಮುಖ್ಯವಾದ ಅಂಗ ಇದೆ. ಏನು ಅಂತ ಹೇಳಿದ್ರೆ ನಾಟ್ಯ, ಸಂಗೀತ, ವೇಷಭೂಷಣ ಮತ್ತು ಮಾತುಗಾರಿಕೆ. ಈಗಾಗಲೇ ನೀವು ನಿಮ್ಮ ಮುಖ್ಯೋಪಾಧ್ಯಾಯರು ಮಾತಾಡುವ ರೀತಿಯನ್ನು ಕೇಳಿದ್ದೀವಿ. ನಿಮ್ಮ ಮುಖ್ಯೋಪಾಧ್ಯಾಯರು ಯಕ್ಷಗಾನ ಕಲಾವಿದರು ಅಂತ ಹೇಳಿ ಅವ್ರು ಮಾತಾಡುವ ರೀತಿಯಲ್ಲಿ ಗೊತ್ತಾಗ್ತದೆ. ಯಾಕೆಂತ ಹೇಳಿದ್ರೆ ಖಂಡಿತವಾಗಿ ಒಂದು ಹೀಗೆ ಮಾತಾಡೋದಕ್ಕೂ ಆ ಮಾತು ಅರ್ಥ ಆಗುವಾಗಿ ಮಾತಾಡೋದಕ್ಕೂ 2 ವ್ಯತ್ಯಾಸ. ನಾವು ಹೇಗೆ ಕಮ್ಯುನಿಕೇಟ್ ಮಾಡ್ತೇವೆ ಅಂತ ಹೇಳೋದಕ್ಕೆ ಯಕ್ಷಗಾನ ಬಹಳಷ್ಟು ಪೂರಕವಾಗಿದೆ ಅಂತ ಹೇಳೋದಕ್ಕೆ ಮುಖ್ಯೋಪಾಧ್ಯಾಯ ಎಷ್ಟು ಚೆನ್ನಾಗಿ, ಎಷ್ಟು ಸೊಗಸಾಗಿ ಅವ್ರು ಹೇಳ್ಬೇಕದನ್ನ ನಿಮಗೆಲ್ಲ ವಿವರಿಸಿ ಹೇಳಿದ್ರು. ಇದಕ್ಕೆ ಕಾರಣ ನಾನು ಹೇಳೋದು ಯಕ್ಷಗಾನವೇ ಅಂತ. ಯಾಕಂದ್ರೆ ಇವರು ತಾಳಮಟ್ಲೆ ಅರ್ಥಧಾರಿ, ತಾಳಮಟ್ಲೆ ಕಲಾವಿದ. ಆದ್ರಿಂದ ಇದು ಅವರಿಂದ ಬರುವುದು ನಮಗೆ ಅತಿಶೋಕ್ತಿಯನ್ನು ಕಾಣುವುದಿಲ್ಲ. ಯಾಕಂದ್ರೆ ಯಕ್ಷಗಾನ ಕಲಿತವರೆಲ್ಲರೂ ಈ ರೀತಿಯ ಒಂದು ಒಳ್ಳೆಯ ಗುಣವನ್ನ ಪಡೆದಿರ್ತಾರೆ. ಒಳ್ಳೆ ಉನ್ನತ ಹುದ್ದೆಗಳಲ್ಲಿ ಸೇರಿ ಒಳ್ಳೆ ಅಧಿಕಾರಾಗಿ ಬಂದು ನಮ್ಮ ಇಲ್ಲಿಯ ಟೀಚರ್ ನಾನು ಅಂತ ಇಲ್ಲಿ ಶಾಲೆ ಕಲ್ತವ, ನಾನು ನಿಮ್ಮ ಶಿಷ್ಯ ಅಂತ ಹೇಳುವಾಗೆ ಆಗ್ಲಿ ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೆದಾಗಿ. ಮಹತ್ವದ ಬಗ್ಗೆ ಬಸವಲಿಂಗಪ್ಪ TB ಸರ್, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಬೆಳ್ತಂಗಡಿ, ಇವರಿಂದ ಹಿತ ನುಡಿ. ಎಲ್ಲರಿಗೂ ನಮಸ್ಕಾರಗಳು. ನೋಡಿ, ಇವತ್ತು ನಮಗೆ ಆರೋಗ್ಯ ಹಣ ಕೊಟ್ಟರು ಸಿಗುದಿಲ್ಲ, ಎಷ್ಟೇ ಕೂಡಿಟ್ಟ ಹಣ ಇದ್ರೂ ಆರೋಗ್ಯ ಸಿಗುದಿಲ್ಲ. ನೋಡಿ, ದಿವಸಕ್ಕೆ 24 ಗಂಟೆ ಒಬ್ಬ ಮಗು 7 ಗಂಟೆ ಅಥವಾ 8 ಗಂಟೆ ನಾನು ನಿದ್ರೆ ಮಾಡ್ತೇವೆ. 7 ಗಂಟೆ ನಿದ್ರೆ ಮಾಡಿದಾಗ ನಮಗೆ ಉಳಿಯುವಂತದ್ದು ಇನ್ನು ಎಷ್ಟು ಗಂಟೆ? 18 ಗಂಟೆಗಳು ನಮಗೆ ಉಳಿತು. 18 ಗಂಟೆಯಲ್ಲಿ ಶಾಲೆನಲ್ಲಿ ಅವನು 8 ಗಂಟೆ ಇದೆ, 15 ಗಂಟೆ ಆಯ್ತು. 15 ಗಂಟೆ ಆದ್ರೆ ಆ ಕಡೆ ನಮ್ಗೆ 9 ಗಂಟೆ ಆಯ್ತು. ನಾನು ವಿದ್ಯಾಭ್ಯಾಸಕ್ಕೆ ಒಂದು 4 ಗಂಟೆ ಓದ್ಲಿಕ್ಕೆ ಇಡ್ಲಿ, ಇನ್ನೂ 5 ಗಂಟೆ ಉಳಿತು. 1 ಗಂಟೆ ಆಟ ಆಡ್ಲಿ, ಯಕ್ಷಗಾನ 1 ಗಂಟೆ ಕಲೀಲಿ, ಇನ್ನೂ 3 ಗಂಟೆ ಉಳಿತು.
ನಾವೊಂದು ವೇಳಾಪಟ್ಟಿ ಹಾಕ್ಬೇಕು. ನಮ್ಮ ಮಕ್ಕಳೇ ಕಾಳಾಗ್ತಾರೆ. ಕುದುರೆಗೆ ಒಂದು ಕಟ್ಟಿದ್ದೇವೆ, ನಾವು ಜೀನ್ ಕಟ್ಟಿದ್ದೇವೆ. ಯಾಕೆ ಹೇಳಿ? ಅದು ಆ ಕಡೆ ಈ ಕಡೆ ನೋಡಿ ಓಡೋದು ಬೇಡ, ಮಾರ್ಗದಲ್ಲೇ ಹೋಗ್ಲಿ ಅಂತ. ನಾವು ಸನ್ಮಾರ್ಗದಲ್ಲಿ ನಾವು ಮಕ್ಕಳನ್ನ ಒಂದು ಸುಸಂಸ್ಕೃತ ಮನೆತನದಲ್ಲಿ ನಾವಿದ್ದಾಗ, ತಂದೆ ತಾಯಿಗಳು ನಾವು ಅವ್ರಿಗೆ ಒಂದು ಸನ್ಮಾರ್ಗವನ್ನು ತೋರಿಸಿದಾಗ, ಅವರನ್ನ ಮಕ್ಕಳಿಗೆ ತಂದೆ ಅಲ್ಲ ತಾಯಿ ನಾಡಿ ಮಿಡಿತ ಗೊತ್ತಿರ್ತದೆ. ಮಕ್ಕಳ ಹಾವಭಾವ, ಅವನ ನಡತೆ, ಈ ನುಡಿ, ಪ್ರತಿಯೊಂದು ಅವನು ಯಾವ ಹೆಜ್ಜೆ ಇಡ್ತಾನೆ ಅಂತ ತಾಯಿ ಗೊತ್ತಾಗ್ತದೆ. ತಾಯಿ ಹೃದಯ ಅದನ್ನ ಪತ್ತೆ ಆಗ್ತದೆ. ತಂದೆ ಹೊರಗಡೆ ಹೋಗಿ ಎಲ್ಲಾ ಸಂಸಾರ ದುಡಿದು ತಂದು ಸಾಕ್ತಾರೆ. ಆದ್ರೆ ತಾಯಿ ತನ್ನ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿಯನ್ನ ಕಲಿಸ್ಬೇಕು, ಸಂಸ್ಕಾರವನ್ನ ಕಲಿಸ್ಬೇಕು, ವಿದ್ಯೆಯನ್ನ ಕೊಡ್ಬೇಕು. ಎಲ್ಲಿ ಯಾವ ಮನೆಯಲ್ಲಿ ತಾಯಿ ಇವೆಲ್ಲ ಜವಾಬ್ದಾರಿಯನ್ನ ನಿಭಾಯಿಸ್ತಾಳೋ ಆ ಮಕ್ಕಳು ಎಲ್ಲೂ ಹಾಳಾಗಿಲ್ಲ. ಹಾಗೇನೆ ಈ ಹಿಂದೆ ಶಾಲೆ ಹೇಗಿತ್ತು ಅನ್ನೋದು ಬೇಡ ನಮ್ಗೆ. ನಾವೊಂದು ಒಂದು ಮಾತನ್ನ ಹಿರಿಯರು ಹೇಳ್ತಾರೆ. ಆ ಮಾತು ಏನಿದೆ ಅಂದ್ರೆ, ನಿನ್ನೆಯದು ಹಳಸು, ನಿನ್ನೆಯದು ಹಳಸು, ನಾಳಿನದು ಕನಸು, ಈ ದಿನದ್ದು ಸೊಗಸು. ಪ್ರಸ್ತುತ ವಿದ್ಯಮಾನಕ್ಕೆ ಸೂಕ್ತವಾಗಿ ನಾವು ಹೇಗೆ ಬೆಳಿಬೇಕು ಅಂತ, ಹೀಗೆ ನಮ್ಮ ಮೂಲ ಪ್ರಕಾರಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಸಮಾಜದ ಒಂದು ಉನ್ನತಿಗೆ ನಾವು ಸಹಕರಿಸೋಣ. ಸನ್ನಡತೆ ಮತ್ತು ಸಂಸ್ಕಾರಗಳನ್ನು ನಾವು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಗೆ ಸರ್ವರಿಗೂ ನಾನು ವಂದಿಸುತ್ತಾ ನನ್ನ ಮಾತಿನ ಅಂಕಣಕ್ಕೆ ಮೌನದ ಅಂಕಿತವನ್ನು ನೀಡುತ್ತೇನೆ. ಜೈ ಭಾರತ್. ಇಂದಿನ ಆಧುನಿಕ ಯುಗದಲ್ಲಿ ಮೌಲ್ಯದ ಮಹತ್ವ ಏನು? ಬಾಲ್ಯದ ಕೆಲವೊಂದು ಯಕ್ಷಗಾನದ ಸವಿ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಯಕ್ಷಗಾನವು ಉಳಿಯಲಿ ಬೆಳೆಯಲಿ ಎಂಬ ಸಂದೇಶವನ್ನು ತಿಳಿಸಿದ ಶ್ರೀಯುತ ಸಮನ್ವಯಾಧಿಕಾರಿ ಅವರಿಗೆ ಅಭಿನಂದನೆಗಳು ಸರ್. ಮುಂದೆ ಶ್ರೀಯುತ ಶ್ರುತಿಕಂಠ ಭಟ್, ಕಾರ್ಯದರ್ಶಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬೆಳ್ತಂಗಡಿ ಘಟಕ. ಇವರು ಸ್ವತಃ ಯಕ್ಷಗಾನ ಹಿಮ್ಮೇಳ ವಾದಕರಾಗಿ ಜನಾನುರಾಗಿಯಾಗಿದ್ದು ಸಂಘಟಕರಾಗಿ ಮುಂಚೂಣಿಯಲ್ಲಿದ್ದೀರಿ ಸರ್. ತಮಗಾಗಿ ಈಗ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾರೆ. ಇವತ್ತಿನ ಈ ಯಕ್ಷ ತರಗತಿ ಪಡಿತಾ ಇರುವ ಮಕ್ಕಳಿಗೆ ಸ್ವಾಗತ ಮಾಡುತ್ತಾ, ಯಕ್ಷಗಾನ ಅನ್ನುವಂಥದ್ದು ಒಂದು ಗೌರವ. ಯಾಕೆ ಹೇಳಿದ್ರೆ, ಈ ಯಕ್ಷಗಾನ ಕಲಿತು ನಾವು ಕಲಾವಿದರಾಗ್ತೇವಲ್ಲ, ಒಂದು 10 ಜನರ ಮಧ್ಯದಲ್ಲಿ ನಾವು ಗುರುತಿಸಲ್ಪಡುವಂಥದ್ದು ತುಂಬಾ ಗೌರವ. ಅದನ್ನು ನಾವು ಹೇಗೆ ಇಟ್ಟುಕೊಳ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಯಕ್ಷಗಾನ ಒಂದು ಸಂತೋಷ, ನಮಗೆ ಖುಷಿ ಕೊಡ್ತದೆ. ಆದಷ್ಟು ನಾವು ಯಕ್ಷಗಾನವನ್ನು ವೀಕ್ಷಿಸ್ತಾ ಇರುವ ಅಷ್ಟು ಟೈಮ್ ಕೂಡ ನಮಗೆ ನಾವು ಎಲ್ಲಿದ್ದೇವೆ ಅಂತಲೇ ಗೊತ್ತಾಗುದಿಲ್ಲ. ಒಂದು ಯಕ್ಷಲೋಕವೇ ಸೃಷ್ಟಿ ಆಗಿದೆ, ಇನ್ನೊಂದು ದಾರಿ ಆಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆ. ಯಕ್ಷಗಾನ ಸಂಗೀತ ನಮ್ಮ ಬದುಕಿಗೆ ಎಷ್ಟು ಮುಖ್ಯ ಎನ್ನುವುದರ ಬಗ್ಗೆ ತಿಳಿಸಿಕೊಟ್ಟಂತಹ ತಾವುಗಳಿಗೆ ಅಭಿನಂದನೆಗಳು ಸರ್. ಇದೀಗ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬೆಳ್ತಂಗಡಿ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀ ಸುರೇಶ್ ಶೆಟ್ಟಿ ಇವರು ಕೂಡ ಓರ್ವ ಉತ್ತಮ ಸಂಘಟಕರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕರ್ನೋಡಿ ಲಾಯಲದ ಹಳೆ ವಿದ್ಯಾರ್ಥಿಯಾದ ಇವರು ಸಂಘದ ಅಧ್ಯಕ್ಷರಾಗಿ ದಾನಿಗಳ ನೆರವಿನಿಂದ ಶಾಲೆಯ ಚಿತ್ರಣವನ್ನೇ ಅತ್ಯಲ್ಪ ಸಮಯದಲ್ಲೇ ಬದಲಾವಣೆ ಮಾಡುವಲ್ಲಿ ಕಾರಣೀಕರ್ತರು. ನಮ್ಮ ಶಿಷ್ಯರಾದ ಶ್ರೀಯುತ ಜಮೀರ್ ಸಾದಿ ಅವರು. ವಿದ್ಯಾರ್ಥಿಗಳ ನಿಮ್ಗೆಲ್ಲರಿಗೆ ಖುಷಿ ಆಯ್ತಾ? ಆಯ್ತಾ ಇಲ್ವಾ? ಜೋರು ಹೇಳಿ. ಉತ್ತರ ಸಿಕ್ಕಿದಂದು ಭಾವಿಸ್ತೇನೆ ಸರ್. ಬಹಳ ದಿನಗಳ ಒಂದು ಕನಸಾಗಿತ್ತು ನಮಗೆ ನಮ್ಮ ಶಾಲೆಯಲ್ಲಿ ಈ ಯಕ್ಷಗಾನ, ಅದೇ ರೀತಿ ಹಲವು ರೀತಿಯ ಸಾಂಸ್ಕೃತಿಕ ಕಾರ್ಯಗಳು. ಇವತ್ತು ನಮ್ಮ ಯುವ ಜನತೆ ಎಲ್ಲರೂ ಮರೆಯುತ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ, ನಾವೆಲ್ಲ ಗ್ರಹಿಸಿದ್ದು ಯಕ್ಷಗಾನ ಕೇವಲ ಹಾಡುಗಾರಿಕೆ, ವೇಷಭೂಷಣ, ಮಾತುಗಾರಿಕೆ ಮಾತ್ರ. ವಿದ್ಯಾರ್ಥಿಗಳಿಗೆ ನಿಮ್ಗೆ ಗೊತ್ತುಂಟ ಯಕ್ಷಗಾನದ ಅರ್ಥ? ಯಕ್ಷಗಾನ ಅಷ್ಟು ಸುಲಭದ ಅರ್ಥ. ಯಕ್ಷ ಅಂದ್ರೆ ಯಾರು? ದೇವತೆಗಳು ಅಲ್ವಾ? ಯಕ್ಷ ಅಂದ್ರೆ ಯಾರು? ಯಕ್ಷರು, ದೇವತೆಗಳು ಅಂತ. ಅದೇ ಯಕ್ಷಗಾನ ಅಂತ ಹೇಳುವಾಗ ದೇವತೆಗಳ ಗುಣಗಾನ, ಅದು ಸಾಂಸ್ಕೃತಿಕವಾಗಿ ಪೌರಾಣಿಕವಾಗಿ ಒಂದೊಂದು ಸಬ್ಜೆಕ್ಟ್ ಅನ್ನಿಟ್ಟು ಅದರ ವಿಷಯದಲ್ಲಿ ವೇದಿಕೆಯಲ್ಲಿ ಪ್ರಸಾರಪಡಿಸುವಂತಹ ಒಂದು ಸಾಂಸ್ಕೃತಿಕ ಕಲೆ. ನಾವೆಲ್ಲ ಬಾಲ್ಯದಿಂದ ಬಂದವ್ರಿ. ಆ ಒಂದು ನಮ್ಮ ಬಾಲ್ಯ ಒಂದು ಕಾಲ ಇತ್ತು. ಆ ಕಾಲದಲ್ಲಿ ನಮ್ಗೆ ಏನು ಇರ್ಲಿಲ್ಲ, ಏನು ಬೇಕು ಅಂತ ಕೇಳುವವರು ಕೂಡ ಇರ್ಲಿಲ್ಲ. ಏನು ಇರ್ಲಿಲ್ಲ, ಏನು ಬೇಕು ಅಂತ ಕೇಳುವವರು ಇರ್ಲಿಲ್ಲ. ಇವತ್ತು ನಿಮ್ಮ ಕಾಲಡಿಗೆ ಬಂದು ಏನು ಬೇಕು ಅಂತ ಕೇಳ್ತಾ ಇದ್ದಾರೆ. ಆವಾಗ ಆ ಬೇಕಾದಂತ ವಿಷಯವನ್ನು ಜೀವನದಲ್ಲಿ ಅಳವಡಿಸಿ ನಮ್ಮ ಸಂಸ್ಕೃತಿಯ ರಾಯಭಾರಿಗಳು ನೀವು ಆಗ್ಬೇಕಂತ ಹೇಳಿಕೊಳ್ಳುತ್ತಾ ಐದಳ್ ಸರ್ ಅವರು ಹೆಸರು ಕೇಳುವಾಗ ಒಂದು ಭಯಂಕರ ಒಂದು ಗೌರವ, ಒಂದು ಫೀಲಿಂಗ್ ಆಗ್ತಾ ಉಂಟು. ಆ ಒಂದು ಹೆಸರು ಹೇಳುವಾಗ ಅಮೆರಿಕದಲ್ಲಿ ಹೋಗಿ ಅಲ್ಲಿದ್ದು ಇಂಜಿನಿಯರಿಂಗ್ ಮಾಡಿ ಎಲ್ಲ ಇವತ್ತು ಸಮಾಜ ದುಡ್ಡಿನ ಹಿಂದೆ ಮಾತ್ರ
ಅವ್ರಿಗೆ ಅಗತ್ಯವೇ ಇಲ್ಲ. ಬೇಕಾದಷ್ಟು ಆಸ್ತಿ ಪಾಸ್ತಿ ದುಡ್ಡು ಹೆಸರು ಎಲ್ಲ ಉಂಟು. ಆಗಿರುವಾಗಲೂ ಕೂಡ ಉನ್ನತವಾದ ಇಂಜಿನಿಯರ್ ಆಗಿದ್ರು ಕೂಡ ನಮ್ಮ ಸಂಸ್ಕೃತಿ ಕೇವಲ ಅದು ಮೀಸಲಾಗಿರ್ಬಾರ್ದು, ಇತರರಿಗೂ ಕೂಡ ಪಸರಿಸಬೇಕಂತ ಒಂದು ಮನಸ್ಸು ಉಂಟಲ್ವಾ, ಎಲ್ಲರಿಗೂ ಸಿಗುವುದಿಲ್ಲ. ದೇವರು ಆರೋಗ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಎಂದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆದ್ರಿಂದ ವಿದ್ಯಾರ್ಥಿಗಳೇ, ಸಿಗುವಂತಹ ಸಮಯ, ಸಿಗುವಂತಹ ಅವಕಾಶವನ್ನು ಖಂಡಿತವಾಗಿ ಉಪಯೋಗಿಸಿಕೊಳ್ಳಿ. ಜೀವನದಲ್ಲಿ ಒಂದಾದರೂ ಒಂದು ದಿವಸ ಆ ಒಂದು ಉಪಯೋಗದ ಒಂದು ವಿದ್ಯೆ ನಿಮ್ಮ ಉಪಕಾರಕ್ಕೆ ಬರುತ್ತದೆ ಹೇಳುತ್ತಾ ಎಲ್ಲರಿಗೆ ನಮಿಸುತ್ತಾ ಜೈ ಹಿಂದ್. ಯಕ್ಷಗಾನದ ಬಗ್ಗೆ ತಮ್ಮ ಆಸಕ್ತಿ ಹಾಗೂ ಈ ಯಕ್ಷಗಾನ ತರಬೇತಿಯನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಿ ಅನ್ನುವ ಕಿವಿ ಮಾತನ್ನು ಹೇಳಿದ ನಮ್ಮ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಿಗೆ ಅಭಿನಂದನೆಗಳು ಸರ್. ಇದೀಗ ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ಸರಿಕಾ ಮೇಡಮ್ ಇವರಿಂದ. ಕೃತಜ್ಞತೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಕೃತಜ್ಞತೆ ಎಂಬುದು ಮಹೋನ್ನತ ಗುಣ. ಸಹಾಯ ಮಾಡಿದವರನ್ನು ಸ್ಮರಿಸಿ ಗೌರವಿಸುವುದು ನಮ್ಮ ಸಂಸ್ಕೃತಿಯ ಶ್ರೇಷ್ಠ ಪರಂಪರೆ. ಈ ದಿನ ನಮ್ಮ ಶಾಲೆಯಲ್ಲಿ ಯಕ್ಷಗಾನ ನೃತ್ಯ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಮೊದಲನೇದಾಗಿ ವಂದಿಸ್ತಾ, ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀಯುತ ಬಿ ಭುಜಬಲಿ ಧರ್ಮಸ್ಥಳ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಶ್ರೀಯುತ ಜಮೀರ್ ಸಹದಿ ಇವರಿಗೂ ಕೂಡ ಅತ್ಯಂತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಅತಿಥಿ ಸುರೇಶ್ ಶೆಟ್ಟಿ, ಅಧ್ಯಕ್ಷರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬೆಳ್ತಂಗಡಿ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆಯೇ ಈ ದಿನ ವೇದಿಕೆಯಲ್ಲಿ ಉಪಸ್ಥಿತ ಇರುವಂತಹ ವಾಸುದೇವ ಐತಾಳ್ ಸರ್, ಸಂಚಾಲಕರು ಯಕ್ಷ ಶಿಕ್ಷಣ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬೆಳ್ತಂಗಡಿ ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆಯೇ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀಯುತ ಶಿತಿಕಂಠ ಭಟ್ ಇವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಹಾಗೆ ನೃತ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಹಾಗೂ ಕುಮಾರಿ ಸಾಕ್ಷಿ ಇವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಶ್ರೀಯುತ ಶಿವಾನಂದ ಭಂಡಾರಿ ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಎಸ್ಡಿಎಂಸಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಆರತಿ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ ಶ್ರೀಮತಿ ಸವಿತಾ ಮೇಡಮ್ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಎಸ್ಡಿಎಂಸಿಯ ಸದಸ್ಯರಿಗೂ ಹಾಗೂ ಮಕ್ಕಳ ಪೋಷಕರಿಗೂ ಹಾಗೂ ಶಾಲಾ ಶಿಕ್ಷಕ ವೃಂದದವರಿಗೂ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಧನ್ಯವಾದ ಕಾರ್ಯಕ್ರಮಗಳನ್ನು ಮುಗಿಸ್ತಾ ಇದ್ದೇನೆ. ನಮ್ಮೆಲ್ಲರನ್ನು ಆದರದಿಂದ ಧನ್ಯವಾದವನ್ನು ಸಮರ್ಪಿಸಿದ ಸರಿಕಾ ಮೇಡಮ್ ತಮಗೂ ಅಭಿನಂದನೆಗಳು. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದಂತಹ ಎಲ್ಲರಿಗೂ ಇನ್ನೊಮ್ಮೆ ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ
ಮಾನ್ಯ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಮಾನ್ಯ ಸಮನ್ವಯಾಧಿಕಾರಿಗಳು ಶ್ರೀಯುತ ಬಸವಲಿಂಗ ಪಟ್ಟಿ ಸರ್ ಅವರು ನಮ್ಮ PMC ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೆಳ್ತಂಗಡಿಯ ನಾಮಫಲಕವನ್ನು ಅನಾವರಣ ಮಾಡುವುದರ ಮೂಲಕ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಮಾನ್ಯ ಸಮನ್ವಯಾಧಿಕಾರಿಗಳಿಗೆ, ಕ್ಷೇತ್ರ ಸಮನ್ವಯಾಧಿಕಾರಿ ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ, SDMC ಅಧ್ಯಕ್ಷರು, ಸರ್ವ ಪದಾಧಿಕಾರಿಗಳ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಫಲಕದ ಹಿಂದೆ ಮತ್ತು ಛಾಯಾಚಿತ್ರಕ್ಕಾಗಿ ತಾವು ಸಹಕರಿಸಬೇಕು ಅಂತ ಅಭಿನಂದಿಸುತ್ತೇವೆ.